Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗೆ ನಾವು IAS ಮೇನ್ಸ್ ಕಡ್ಡಾಯ ಕನ್ನಡ ಪತ್ರಿಕೆ ಬಗ್ಗೆ ಡಿಸ್ಕಷನ್ ಮಾಡೋಣ. ಪೇಪರ್ ಹೆಂಗಿತ್ತು ಅಂತೇಳಿ ಒಂದು ರಿವ್ಯೂ ನೋಡೋಣ ಅಷ್ಟೇ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕ್ವಶನ್ ಪೇಪರ್ ಸಾಲ್ವ್ ಮಾಡತ್ತಿಲ್ಲ. ಇದು ಕ್ವಶನ್ ಪೇಪರ್ ಯಾಕೆ ಡಿಸ್ಕಷನ್ ಮಾಡ್ಬೇಕು ಅಂದ್ಕೊಂಡೆ ಅಂತಂದ್ರೆ ಒಂದು ಕಮೆಂಟ್ ಇತ್ತು, ಕಡ್ಡಾಯ ಕನ್ನಡ ಪತ್ರಿಕೆಗೆ ಬುಕ್ ಯಾವ್ದು ಓದಬೇಕು ಮತ್ತು ಕೋಚಿಂಗ್ ಯಾವ್ದು ಜಾಯ್ನ್ ಆಗ್ಬೇಕು ಹೇಳ್ರಿ ಅಂತ. ಸೊ ಈ ಕ್ವಶನ್ ಪೇಪರ್ ನೋಡಿದ ಮೇಲೆ ನಿಮಗೆ ಡೆಫಿನೆಟ್ಲಿ ಅನಿಸ್ತೈತಿ ಕೋಚಿಂಗ್ ಜಾಯಿನ್ ಆಗೋ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅದ್ರ ಸಲುವಾಗಿ ನಿಮಗೊಂದು ಕ್ಲಾರಿಟಿ ಇರಲಿ, ಕಡ್ಡಾಯ ಕನ್ನಡ ಪತ್ರಿಕೆ ಆರಾಮಾಗಿ ಕನ್ನಡ ಮೀಡಿಯಮ್ ಒಳಗೆ ಓದಿದಂಥ ಸ್ಟೂಡೆಂಟ್ಸ್ ಸ್ವಲ್ಪ ಎಫರ್ಟ್ ಹಾಕಿರೋನು ಆರಾಮಾಗಿ ಕ್ಲಿಯರ್ ಮಾಡ್ಬೋದಂತ. ಸೊ ನೋಡ್ಕೊಂಡು ತೊಗೊಂಡು 300 ಮಾರ್ಕ್ಸಿಗೆ ನಿಮ್ದೊಂದು ಪೇಪರ್ ಇರ್ತದೆ, 3 hours ಟೈಮ್ ಇರ್ತೈತಿ. ಇಲ್ಲೇ ನಿರ್ದಿಷ್ಟ ಸೂಚನೆಗಳನ್ನು ಕೊಟ್ಟಾರ, ಒಂದಷ್ಟು ಇನ್ಸ್ಟ್ರಕ್ಷನ್ಸ್. ಆ್ಯಂಡ್ ಇದು 2023 ಮೇನ್ಸ್ ಎಕ್ಸಾಮಿನೇಷನ್ ಇದು IAS. ಇಲ್ಲೇ ಏನು ಇನ್ಸ್ಟ್ರಕ್ಷನ್ ಕೊಟ್ಟಾರಂದ್ರೆ ಕನ್ನಡ ಒಳಗೂ ಕೊಟ್ಟಾರು ಮತ್ತು ಇಂಗ್ಲೀಷ್ ಒಳಗೂ ಕೊಟ್ಟಾರು. ಎರಡರೊಳಗೆ ನೀವು ಯಾವ್ದು ಬೇಕಾದನ್ನ ಓದಿ ತಿಳ್ಕೊಬೋದು. ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಇಲ್ಲಿ ಏನು ಕ್ವಶನ್ಸ್ ಕೊಟ್ಟಾರಲ್ಲ ಎಲ್ಲಕ್ಕೂ ಕಂಪಲ್ಸರಿ ನೀವು ಆನ್ಸರ್ ಮಾಡಬೇಕು. ಇನ್ನು ಪ್ರಶ್ನೆಯ ಭಾಗಗಳಿಗೆ ಅನ್ವಯವಾಗುವ ಅಂಶಗಳನ್ನು ಅವುಗಳ ಎದುರಿಗೆ ಕೊಡಲಾಗಿದೆ. ಅಂದರೆ ಕ್ವಶನದ ಅಂಕಗಳು ಎಷ್ಟು ವರ್ಡ್ಸ್ ಒಳಗೆ ಬರೀಬೇಕು ಅನ್ನೋದನ್ನ ಅದ್ರ ಮುಂದೆ ನಾನು ಕೊಟ್ಟಾರು. ಕ್ವಶನದ ಅಪೋಸಿಟ್ ಸೈಡ್ ರೈಟ್ ಡೈರೆಕ್ಷನ್ ಒಳಗೆ ಕೊಟ್ಟೇವಿ ಅಂತ ಹೇಳ್ಯಾರ. ಉತ್ತರಗಳನ್ನು ಪ್ರಶ್ನೆಯಲ್ಲಿ ಸೂಚಿಸಿದ ಹೊರತು ಕನ್ನಡ ಲಿಪಿಯಲ್ಲೇ ಬರೆಯಬೇಕು. ಸೊ ಕನ್ನಡ ಪೇಪರ್ ಇರೋದ್ರಿಂದ ಕನ್ನಡ ಲಿಪಿಯೊಳಗನ ಬರೀಬೇಕು. ಎಲ್ಲಿ ಇಂಗ್ಲೀಷದೊಂದು ಟ್ರಾನ್ಸ್ಲೇಷನ್ ಬರ್ತೈತಲ್ಲ ಅಲ್ಲಿ ಅಷ್ಟನ್ನ ನೀವು ಇಂಗ್ಲೀಷ್ನ ಯೂಸ್ ಮಾಡಬೇಕು, ಹೊರತು ಬೇರೆ ಯಾವ ಲಿಪಿಯೊಳಗೂ ಬರಿಬಾರ್ದು. ಎಲ್ಲೆಲ್ಲಿ ಪ್ರಶ್ನೆಗಳಲ್ಲಿ ಪದಗಳ ಮಿತಿಯನ್ನು ಸೂಚಿಸಲಾಗಿದೆಯೋ ಆ ಸೂಚನೆಯನ್ನು ಪಾಲಿಸಬೇಕು. ಪದಗಳ ಮಿತಿ ಸೂಚಿಸಿದ್ದಕ್ಕಿಂತ ಹೆಚ್ಚು ಅಥವಾ ಕಡಿಮೆಯಾದಲ್ಲಿ ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಇದು ಭಾಳ ಇಂಪಾರ್ಟೆಂಟ್ ಐತಿ. IAS ಕಡ್ಡಾಯ ಕನ್ನಡ ಅಷ್ಟೇ ಅಲ್ಲ, SA ಆಗಿರ್ಬೋದು, GS 1, 2, 3, 4 ಪೇಪರ್ ಆಗಿರ್ಬೋದು, ಆಪ್ಷನಲ್ ಆಗಿರ್ಬೋದು, ಎಲ್ಲ ಕಡೆ ನೀವು ಪದ ಮಿತಿನ ಯಾವುದೇ ಕಾರಣಕ್ಕೂ ಮೀರಬಾರ್ದು. ಹಂಗಂತೇಳಿ ಅಷ್ಟೇ ಒಂದು 5-6 ವರ್ಡ್ಸ್ ಹೆಚ್ಚು ಕಡಿಮೆ ಆದ್ರೆ ನಡೀತೈತಿ. ಬಟ್ ಅದಕ್ಕಿಂತ ಹೆಚ್ಚಾದ್ರೆ ಅಂಕಗಳು ಕಡಿತಗೊಳಿಸಲಾಗ್ತೈತೆ ಅಂಕಗಳನ್ನು. ಯಾವುದಾದರೂ ಪುಟ ಅಥವಾ ಪುಟದ ಭಾಗವನ್ನು ಪ್ರಶ್ನೆ ಸಹಿತವಾದ ಉತ್ತರ ಪತ್ರಿಕೆಯಲ್ಲಿ ಖಾಲಿ ಬಿಟ್ಟಲ್ಲಿ ಆ ಜಾಗವನ್ನು ಸ್ಪಷ್ಟವಾಗಿ ಪೆನ್ನಿನಿಂದ ಹೊಡೆದು ಹಾಕಬೇಕು. ಇದಂತೂ ನೀವು ಡಿಗ್ರಿ ಎಕ್ಸಾಮ್ ಒಳಗಳು ಮಾಡ್ತಿರ್ತೀರಿ, ಸೊ ಗೊತ್ತಿದ್ದನ ಇದು. ಕ್ವಶನ್ ಪೇಪರ್ ತೀರಾ ಹಂಗೆ ಡಿಫಿಕಲ್ಟ್ ಇರೋಂಗಿಲ್ಲ. ಸೊ ನೀವು ಆರಾಮಾಗೆ ಬರಿಬೋದು. ಸ್ವಲ್ಪ ಎಫರ್ಟ್ ಹಾಕಿ ಒಂಚೂರು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರೆ ಸಾಕು ಅನ್ಕೋತೇನೆ ನಾ. ಇದಕ್ಕೆ ಬುಕ್ಕನ್ನು ಅಂಥ ಪರಿ ಏನು ಅವಶ್ಯಕತೆ ಇಲ್ಲ. ಕೆಳಕಂಡ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ 600 ಪದಗಳ ಮಿತಿಯೊಳಗೆ ಪ್ರಬಂಧ ಬರೆಯಿರಿ. ಸೊ ಇಲ್ಲಿ 4 ಎಸ್ಸೆ ಕೊಟ್ಟಾರ ಪ್ರಬಂಧ. 100 ಅಂಕಗಳದಾವು, ನಿಮಗೆ 100 ಅಂಕ ಅದಾವು. 600 ಪದದ ಒಳಗಾಗಿ ನೀವು ಬರಿಬೇಕಾಗ್ತೈತಿ. ಎಷ್ಟು ಈಸಿ ಟಾಪಿಕ್ ಕೊಟ್ಟಾರ ನೋಡ್ಬೋದು ನೀವಿಲ್ಲಿ. ಕೊಳ್ಳುಬಾಕ ಜೀವನ ಶೈಲಿ ಮತ್ತು ಪರಿಸರ, ಮೊಬೈಲ್ ಫೋನಿನ ಗೀಳು, ಇದನ್ನಂತರೂ ಕಣ್ಮುಚ್ಚಿ ಬರೀತಾರೆ ಅನ್ಕೋತೇನೆ ನಾ ಎಲ್ಲರೂ. ಆನ್ಲೈನ್ ಶಿಕ್ಷಣದ ಮಿತಿಗಳು, ಆನ್ಲೈನ್ ಒಂದು ಎಜುಕೇಷನ್ ಏನೈತಲ್ಲ ಅದ್ರ ಲಿಮಿಟ್ಸ್ ಏನೇನ. ಭಯೋತ್ಪಾದನೆ ಅಂದ್ರೆ ಸ್ಕೂಲ್ ಟೈಮಿಂದ ನಮಗೆ ಎಸ್ಸೆ ಬರೆಸ್ತಿರ್ತಾರೆ ಭಯೋತ್ಪಾದನೆ ಇದೆ. ಸೊ ಭಯೋತ್ಪಾದನೆ ಒಂದು ಸವಾಲು, ಇದನ್ನು ನೀವು ಬರಿಬೇಕಾಗ್ತೈತಿ. 600 ವರ್ಡ್ಸ್ ಅಂತಂದ್ರೆ ಆರಾಮಾಗಿ ಬರೀತೀರಿ. ಇನ್ನು ಕೆಳಗೆ ನೀಡಲಾಗಿರುವ ಗದ್ಯ ಭಾಗವನ್ನು ಎಚ್ಚರಿಕೆಯಿಂದ ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ನೇರ, ಸರಳ, ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿ ಉತ್ತರಿಸಿ. ಸೊ ಇಲ್ಲೇ ಯಾವುದೇ ರೀತಿ ವರ್ಡ್ ಲಿಮಿಟ್ಸ್ನ ಅವ್ರ ಕೊಟ್ಟಿಲ್ಲ, ಹೀಗಾಗಿ ಸರಳ, ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಹೇಳ್ಯಾರ. 5 ಕ್ವಶನ್ ಇರ್ತಾವ, 12 ಮಾರ್ಕ್ಸ್, 60 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗ್ತದೆ. ಏನಿಲ್ಲ, ಈಸಿ ಒಂದು ಪ್ಯಾಸೇಜ್ ಕೊಟ್ಟಾರ. ಇಲ್ಲಿ ನಿಮಗೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಾರ, ಕರೆ ಸಣ್ಣದೇನಿಲ್ಲಿದ. ಈ ಒಂದು ಪ್ಯಾರಾಗ್ರಾಫ್ನ ಆರಾಮಾಗಿ ನೀವು ಕೂಲಾಗಿ ಓದ್ಕೊಳ್ರಿ. ಓದಿದ ಮೇಲೆ ಇಲ್ಲಿ 5 ಕ್ವಶನ್ಗಳು ಕೊಟ್ಟಾರ ಅವ್ರ, ABCDE ಅಂಥೇಳಿ. ಪ್ರತಿಯೊಂದು ಕ್ವಶನ್ನ 12 ಮಾರ್ಕ್ಸ್ನ ಕ್ಯಾರಿ ಮಾಡ್ತೈತಿ, ಅದ್ರ ಮುಂದೆ ಕೊಟ್ಟಾರ. ಸೊ ಇಷ್ಟು ನೀವು ಮಾಡಿರಿ ಅಂತಂದ್ರೆ 60 ಅಂಕಗಳು ಸಿಗ್ತಾವೆ ನಿಮಗೆ. ಇನ್ನು ಕ್ವಶನ್ ನಂಬರ್ 3 ಏನೈತೆ ಅಂದ್ರೆ, ಕೆಳಕಂಡ ಪಠ್ಯವನ್ನು ಅದರ 3ನೇ ಒಂದು ಭಾಗಕ್ಕೆ ಮೀರದಂತೆ ಸಂಗ್ರಹಿಸಿ ನಿಮ್ಮದೇ ಆದ ಪದಗಳಲ್ಲಿ ಬರೆಯಿರಿ. ತಲೆ ಬರಹ ಕೊಡುವ ಅಗತ್ಯವಿಲ್ಲ. ಸೊ ಇಲ್ಲೇ ಸಮರಿ ಬರಿಬೇಕು ನೀವು. ಆಗೇನು ಒಂದು ದೊಡ್ಡ ಪ್ಯಾಸೇಜ್ ಕೊಟ್ಟಾರ, ಅದನ್ನು ಓದಿ ಕಾಸ ಅದರದ್ದೊಂದು ಸಮರಿನ ಬರಿಬೇಕು. ಸೊ ಅಲ್ಲಿ ಹೆಡ್ಡಿಂಗ್ ಆಗಿರ್ಬೋದು, ಸಬ್ ಹೆಡ್ಡಿಂಗ್ ಇದನ್ನೆಲ್ಲ ಕೊಡಬೇಡ್ರಿ ಅಂತ ಹೇಳ್ಯಾರ. ಇದಕ್ಕೂ 60 ಮಾರ್ಕ್ಸ್. ಸೊ ಇದನ್ನು ಆರಾಮಾಗಿ ಬರೀತಾರೆ ಅನ್ಕೋತೇನೆ. 1/3 ಅಂತಂದ್ರೆ ಒಂದಷ್ಟು ಜನ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿ ಕಾಸ ಕೆಳಗೆ 306 ಶಬ್ದ ಅಂತ ಕೊಟ್ಟಾರ. ಸೊ 306 ವರ್ಡ್ಸ್ ಒಳಗೆ ನೀವು ಈ ಒಂದು ಪ್ಯಾಸೇಜದ ಸಮರಿನ ಬರಿಬೇಕು. ಇನ್ನು 4th ಕ್ವಶನ್, ಕೆಳಗಿನ ಗದ್ಯ ಭಾಗವನ್ನು ಇಂಗ್ಲೀಷಿಗೆ ಅನುವಾದಿಸಿ ಅಂತೈತಿ. 20 ಮಾರ್ಕ್ಸ್ ಐತಿ ಇದಕ್ಕೆ. ಸೊ ಇಲ್ಲೊಂದು ಪ್ಯಾಸೇಜ್ನ ಕೊಟ್ಟಾರ ಕನ್ನಡ ಒಳಗೆ, ಇದನ್ನು ನೀವು ಇಂಗ್ಲೀಷಿಗೆ ಅನುವಾದಿಸಬೇಕು. ಸೊ ಇಲ್ಲಿ ನೀವು ಇಂಗ್ಲೀಷ್ ಲಿಪಿಯೊಳಗೆ ಬರಿಬೇಕಾಗ್ತದೆ, ಇಂಗ್ಲೀಷ್ದೊಂದು ಟ್ರಾನ್ಸ್ಲೇಷನ್ ಬರೆಯೋದರಿಂದ.
ಸೊ ಇಲ್ಲಿ ಕೊಟ್ಟಾರ, ಸಮಯವು ಬಹು ಮೂಲ್ಯವಾದದ್ದು, ಟೈಮ್ ಈಸ್ ವೆರಿ ಪ್ರಿಷಿಯಸ್ ಅಂತೇಳಿ ನೀವು ಸ್ಟಾರ್ಟ್ ಮಾಡಬೇಕು. ಈಸಿ ಐತಿ. ಇನ್ನು ನೆಕ್ಸ್ಟ್, ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಅನುವಾದಿಸಿ. ಇಲ್ಲೂ ಅಷ್ಟೇ 20 ಮಾರ್ಕ್ಸಿಗೆ ಕೊಟ್ಟಾರ. ವಿ ಕೆನಾಟ್ ಡಿನೈ ದ ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಇನ್ ಲೈಫ್. ಸೊ ಜೀವನದೊಳಗೆ ನಾವು ಆಟಗಳ ಒಂದು ಮಹತ್ವವನ್ನು ತಿರಸ್ಕರಿಸುವಂತಿಲ್ಲ, ಡಿನೈ ಮಾಡುವಂಗಿಲ್ಲ, ಇಗ್ನೋರ್ ಮಾಡುವಂಗಿಲ್ಲ ಅಂತ ಹೇಳಿ ಒಂದು ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೈತಿ. ಸೊ ಈಸಿ ಲ್ಯಾಂಗ್ವೇಜ್ ಒಳಗನ ಕೊಟ್ಟಿರ್ತಾರೆ, ನೀವು ಟ್ರಾನ್ಸ್ಲೇಟ್ ಮಾಡೋದನ್ನ ಇದನ್ನೊಂಚೂರು ಪ್ರಾಕ್ಟೀಸ್ ಮಾಡಬೇಕಾಗ್ತೈತೆ ಅಷ್ಟೇ. ಕನ್ನಡ ಮೀಡಿಯಮ್ ಆಸ್ಪಿರೆಂಟ್ಸ ಏನಿಲ್ಲ, ಒಂದು 10-20 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ ಅಂತಂದ್ರೆ ಸಾಕು, ಆರಾಮಾಗೆ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 6, ಇಲ್ಲಿ ಒಂಚೂರು ಗ್ರಾಮರ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಇದನ್ನು ನೀವು ಈಗ FD/SDA ಲೆವೆಲ್ ಒಳಗನ ಇರ್ತೈತಿದ. ಸೊ FD/SDAಗೆಲ್ಲ ನೀವು ಆಲ್ರೆಡಿ ಗ್ರಾಮರ್ ಪ್ರಿಪೇರ್ ಆಗಿರ್ತೀರಿ. ಕನ್ನಡ ರೂಪ ಬರೀರಿ ಅಂತ ಕೊಟ್ಟಾರ. ಭಲ್ಲೂಕ, ಸಹಸ್ರ, ಜಲಜ, ಕ್ಷಾಮ, ಸ್ವೇದ ಇವ್ಕರು ಕನ್ನಡ ರೂಪ ಬರಿಬೇಕು. ಇನ್ನು ಸಂಧಿಗಳನ್ನ ಕೊಟ್ಟಾರ, ಸಂಧಿಗಳನ್ನ ಆರಾಮಾಗಿ ಬರಿತೀರಿ ಅನ್ಕೋತೀನಿ. ಜಸ್ಟ್ ನೀವು ಸಂಧಿ ರೂಪ ಮಾಡಿ ಬರೆದ್ರಿ ಅಂದ್ರೆ ಸಾಕು, 2 ಮಾರ್ಕ್ಸ್ ನಿಮಗೆ ಸಿಗ್ತೈತಿ. ಚಂದ್ರೋದಯ, ಹಸಿರೆಲೆ, ಹೂದೋಟ ಇದನ್ನೆಲ್ಲ ನೀವು ಹೇಳ್ಬೋದು. ಹೂ ಪ್ಲಸ್ ತೋಟ, ಹೂದೋಟ, ಆದೇಶ ಸಂಧಿ. ಸೊ 2 ಮಾರ್ಕ್ಸ್ ಸಿಕ್ಬಿಡ್ತೈತಿ ನಿಮಗೆ. ಇನ್ನು ವಿಭಕ್ತಿ ಪ್ರತ್ಯಯ ಅಂದರೂ ನೀವು ಜಸ್ಟ್ ಒಂದು ಲೈನ್ ಬಾಹ್ಯಾಟ್ ಹಾಕೊಂಡ್ರಂದ್ರೆ ಮುಗಿತಿಲ್ಲ, 10 ಮಾರ್ಕ್ಸ್ ಸಿಗ್ತೈತಿ ನಿಮ್ಗೆ. ಪ್ರಥಮ, ದ್ವಿತೀಯ, ತೃತೀಯ ಇಂದ ಇದೊಂದು ಏನು ವಿಭಕ್ತಿ ಪ್ರತ್ಯಯ ಚಾಟ್ ಬಾಹ್ಯಾಟ್ ಹಾಕೊಂಡ್ರೆ ಆರಾಮ್ ಸಿಗ್ತೈತಿ. ಇಲ್ಲಿ ಮರವನ್ನು ಇಲ್ಲಿ ಯಾವುದೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ವಿರುದ್ಧಾರ್ಥಕ ಪದಗಳನ್ನು ನೋಡ್ಬೋದು ನೀವು. ಇಲ್ಲೂ ಅಷ್ಟೇ 5 ಕೊಟ್ಟಾರು, 2 ಮಾರ್ಕ್ಸಿಗೆ ಒಂದೊಂದು ಕೊಟ್ಟಾರು. ಹಿಗ್ಗು, ಕುಗ್ಗು ನಿಮ್ಗೆ ಗೊತ್ತೇ ಇರ್ಬೋದು. ವಿರುದ್ಧಾರ್ಥಕ ಪದ ಹಿಗ್ಗು, ಆದಾಯ, ಆತಂಕ, ಆಯಾಸ, ಸುಸಂಗತ. ಸೊ ಇಲ್ಲಿಗೆ ಕ್ವಶನ್ ಪೇಪರ್ ಮುಗಿತೈತಿದ. ಅಂಥ ಪರಿ ಏನು ಡಿಫಿಕಲ್ಟ್ ಇಲ್ಲ. ಇಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಒಂದು ಚೂರು ಏನಾರ ಡಿಫಿಕಲ್ಟಿ ಅನಿಸಿರ ಇದು ಟ್ರಾನ್ಸ್ಲೇಷನ್ ಒಳಗೆ ಏನಾರ ಅನಿಸ್ಬೋದು ಅನ್ಕೋತೀನಿ. ಅದನ್ನು ನೀವು ಒಂದು 10-20 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ ಅಂತಂದ್ರೆ ಡೆಫಿನೆಟ್ಲಿ ಅದನ್ನು ನೀವು ಆರಾಮಾಗಿ ಮಾಡ್ಕೋತೀರಿ. ಉಳಿದಿದ್ದಂತರೂ ಪೂರ್ತಿ ಈಸಿ ಐತಿ. ಸೊ ಕಡ್ಡಾಯ ಕನ್ನಡ ಪೇಪರ್ ಸಲುವಾಗಿ ಕನ್ನಡ ಮೀಡಿಯಮ್ ಒಳಗಿರೋ ಕನ್ನಡ ಮೀಡಿಯಮ್ ಒಳಗೆ ಪ್ರಿಪೇರ್ ಆಗಿರೋವಂಥ ವಿದ್ಯಾರ್ಥಿಗಳು ಸ್ಟ್ರೆಸ್ ತೊಗೋದು ಭಯಪಡೋ ಅವಶ್ಯಕತೆ ಇಲ್ಲ. ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರೆ ಸಾಕು. ನೆಕ್ಸ್ಟ್ ಟ್ರೈ ಮಾಡ್ತೀನಿ ಕಂಪಲ್ಸರಿ ಇಂಗ್ಲೀಷ ಮತ್ತು ಬೇರೆ ಈ 2023 ಒಳಗೆ ನಡೆದಿದ್ದ ಕ್ವಶನ್ ಪೇಪರ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಕೆ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.